MRK ಫ್ಯೂಚರ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾನಿವತ್ತು 2009 ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತೀನಿ. ಈ ಹಿಂದೆ 2012 ಮತ್ತು 2011 ಎರಡೂ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಈ ರೀತಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮೊದಲು ವಿಶ್ಲೇಷಣೆ ಮಾಡೋಣ. ಆಮೇಲೆ ಆ ಸಿಲೆಬಸ್ಗೆ ಅನುಗುಣವಾಗಿ ಏನು ಮಾಡೋಣ, ಟಾಪಿಕ್ಗಳನ್ನು ಓದ್ತಾ ಹೋಗೋಣ. ಹಾಗೆ ಮಾಡಿದರೆ ಪ್ರಶ್ನೆ ಪತ್ರಿಕೆ ವಿತ್ ಸಿಲೆಬಸ್ ನೋಡ್ಕೊಂಡಿದ್ರೆ ನಮಗೆ 50% ವಿಷಯ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕಂದ್ರೆ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಬೇಕು. ಪ್ರಶ್ನೆಗಳು ಯಾವ ರೀತಿ ಬಂದಿದ್ದೇವೆ ಸಿಲೆಬಸ್ಸಿಂದ ಅಂತೇಳಿ ನಮಗೆ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಫಸ್ಟ್ ಸಿಲೆಬಸ್ ನೋಡ್ಕೊಳ್ಳಿ, ಆಮೇಲೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿಕೊಂಡು ಆನಂತರ ಟಾಪಿಕ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು 2009 ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ದೈಹಿಕ ಶಿಕ್ಷಣದೊಂದಿಗೆ ಸಂಯೋಜನೆಗೊಂಡಿರುವ ಹೆಸರು JF ವಿಲಿಯಮ್ಸ್. ಪ್ರಾಯೋಗಿಕವಾದದೊಂದಿಗೆ ಸಂಯೋಜನೆಗೊಂಡಿರುವ ಹೆಸರು ಫ್ರಾನ್ಸಿಸ್ ಬೇಕನ್. ಆನುವಂಶೀಯತೆಯನ್ನು ಹೀಗೂ ಕರೆಯಬಹುದು, ಪ್ರಕೃತಿ. SR ಬಾಂಡ್ ಸಿದ್ಧಾಂತದ ಪ್ರತಿಪಾದಕ ಥಾರ್ನ್ಡೈಕ್. ಒಳನೋಟ ಕಲಿಕೆಯ ಪ್ರತಿಪಾದಕ ಕೋಹ್ಲರ್. ಆಟದ ಭಾವಶುದ್ಧಿ ಸಿದ್ಧಾಂತದ ಜೊತೆಗೆ ಸಂಯೋಜನೆಗೊಂಡಿರುವ ಹೆಸರು ಅರಿಸ್ಟಾಟಲ್. ಗ್ರೀಸ್ ದೇಶದ 2 ಕಣ್ಣುಗಳು ಅಥೆನ್ಸ್ ಮತ್ತು ಸ್ಪಾಟ. ಪುರಾತನ ಒಲಿಂಪಿಕ್ಸ್ ಶುರುವಾದದ್ದು ಕ್ರಿಸ್ತಪೂರ್ವ 776. ಗ್ಲೇಡಿಯೇಟೋರಿಯಲ್ ಕಂಬಾಟ್ ಅಥವಾ ಸ್ಪರ್ಧೆ ಎಂಬುದು ಯಾವ ದೇಶದ ಜೊತೆ ಸಂಯೋಜನೆಗೊಂಡಿದೆ? ರೋಮ್. ಕಾರ್ಲ್ ಜಂಗ್ನ ವ್ಯಕ್ತಿತ್ವದ ವರ್ಗೀಕರಣ ಯಾವುದು? ಅಂದರೆ ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಅಂತರ್ಮುಖಿ ಬಹಿರ್ಮುಖಿ ಎರಡರ ಮಿಶ್ರಣ. ಮೆಡಿಸಿನ್ ಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರೇಟಸ್. ಭಾರತದಲ್ಲಿ ದೈಹಿಕ ಶಿಕ್ಷಣದ ಪಿತಾಮಹ HC ಬಕ್. ಡಂಕ್ ಕೌಶಲ್ಯವನ್ನು ಯಾವ ಕ್ರೀಡೆಯಲ್ಲಿ ಬಳಸ್ತಾರೆ ಅಂದರೆ ಬಾಸ್ಕೆಟ್ಬಾಲ್. ಕ್ರೀಡೆಗಳಿಗೆ ಸಂಬಂಧಿಸಿದ BAIನ ವಿಸ್ತರಣ ರೂಪ ಏನು? ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಥಾರ್ನ್ಡೈಕ್ನ ಹೆಸರು ಯಾವುದರೊಂದಿಗೆ ಸಂಯೋಜನೆಗೊಂಡಿದೆ? ಸಿದ್ಧತಾ ನಿಯಮ. ಅಂದರೆ ಇವ್ರದ್ದು 3 ನಿಯಮಗಳು ಬರ್ತವೆ. ಒಂದು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂಥೇಳಿ. ಇದು ಟಾಪಿಕ್ ನೋಡೋಣ. ಟರ್ನ್ ಪ್ಲಾಡ್ಜ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ? ವ್ಯಾಯಾಮ ಮಾಡಲು ಸಾಧನ ಅಥವಾ ಸಲಕರಣೆಯೊಂದಿಗಿರುವ ವಿಶಾಲವಾದಂಥ ಒಂದು ಮೈದಾನ. ಭಾರತ ಕೇಂದ್ರ ಸರ್ಕಾರ ಮೊಟ್ಟ ಮೊದಲಿಗೆ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಕಾಲೇಜನ್ನು ಸ್ಥಾಪಿಸಿದ ವರ್ಷ 1957. ಲೇಜಿಯಂ ಅನ್ನು ಬೋಧನೆ ಮಾಡುವ ಆದರ್ಶ ವಿಧಾನ ಅನುಕ್ರಮಿಕ ವಿಧಾನ. ಆನ್ ಒನ್ ಬಾರ್ಸ್ ಸಲಕರಣೆಯನ್ನು ಬಳಸುವ ಕ್ರೀಡೆ ಜಿಮ್ನಾಸ್ಟಿಕ್. ಮ್ಯಾಕ್ಡೂಗಲ್ನ ಹೆಸರು ಸಂಯೋಜನೆ ಹೊಂದಿರುವುದು ಇನ್ಸ್ಟಿಂಕ್ಟ್ ಪ್ರಾಕ್ಟೀಸ್ ಥಿಯರಿ. ಈಡನ್ ಗಾರ್ಡನ್ ಎಂಬುದು ಕ್ರಿಕೆಟ್ ಸ್ಟೇಡಿಯಂ. ಮೂಲ ಪ್ರವೃತ್ತಿಗಳು ಕಲಿತಿಲ್ಲದ್ದು. ನೀರಿನಲ್ಲಿ ಕರಗುವ ಜೀವಸತ್ವ BC. ಹಾಗೆ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಕೂಡ ಬರ್ತವೆ. ಅದು ಬಂದರೆ EDAK. ಯಾಕೋ ಬರ್ನ್ ಬರ್ತಾಯಿದೆ. ನೀರಿನಲ್ಲಿ ಕರಗುವ ಜೀವಸತ್ವ ಅಂದರೆ BC. ಕೊಬ್ಬಿನಲ್ಲಿ ಕರಗುವ ಜೀವಸತ್ವ ಅಂದರೆ ADEK. ಆರೋಗ್ಯವಂತ ವಯಸ್ಕರಲ್ಲಿ ಇರಬೇಕಾದ ರಕ್ತದೊತ್ತಡದ ಸಹಜ ಮಟ್ಟ 120 ಯಿಂದ 80 mm ಅಥವಾ Hg. ವೈಟಲ್ ಕೆಪಾಸಿಟಿಯನ್ನು ಅಳೆಯುವ ಸಲಕರಣೆ ವೇಟ್ ಸ್ಪೈರೋಮೀಟರ್. ಮುಂದಿನ ಸಮ್ಮರ್ ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯುವ ವರ್ಷದಲ್ಲಿ ಯಾವ ವರ್ಷದಲ್ಲಿ ನಡೀತಾ ಇದ್ದಾವೆ ಅಂದರೆ 2012. ಅಂದರೆ ಅವಾಗಿನ ಪ್ರಚಲಿತ ಘಟನೆ ಇದು. ಇಂಡಿಯನ್ ಪ್ರೀಮಿಯರ್ ಲೀಗ್ ಇದರೊಂದಿಗೆ ಸಂಯೋಜನೆಗೊಂಡಿದೆ ಅಂದರೆ ಕ್ರಿಕೆಟ್. ನೆಲದಿಂದ ಬಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಯ ಎತ್ತರ ಎಷ್ಟಿದೆ ಅಂದರೆ 3.05 ಮೀಟರ್. ಶಟಲ್ ಬ್ಯಾಡ್ಮಿಂಟನ್ನ ಪಂದ್ಯದಲ್ಲಿ ಅಂಕಣದ ಮಧ್ಯಭಾಗದಿಂದ ಸರ್ವಿಸ್ ಲೈನ್ ಇರುವ ದೂರ ಎಷ್ಟಂದರೆ 6 x 6.
ಥಾಮಸ್ ಕಪ್ ಈ ಆಟದ ಜೊತೆಗೆ ಬೆರೆತಿದೆ. ಶಟಲ್ ಬ್ಯಾಡ್ಮಿಂಟನ್ ಒಂದು ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕಹಾಕಲು ಬಳಸುವ ಸೂತ್ರ n-1 ಖೋಖೋ ಆಟದಲ್ಲಿ ಕ್ರಾಸ್ ಲೇನ್ಗಳ ಅಗಲ 30 ಸೆಂಟಿಮೀಟರ್. ವಾಲಿಬಾಲ್ ಪಂದ್ಯದಲ್ಲಿ ಉಪಯೋಗಿಸುವ ಅಂಟೆನಾದ ಉದ್ದ 1.80 ಮೀಟರ್. ಜೀವದ ಮೂಲ ಏಕಾಂಶ ಜೀವಕೋಶ. ಕೈನೆಸಿಯಾಲಜಿ ಎಂಬುದು ಇದರ ವೈಜ್ಞಾನಿಕ ಅಧ್ಯಯನ. ಮಾನವನ ಚಲನೆ. ತಂತುಗಳು ಪ್ರಧಾನವಾಗಿ ಅಥವಾ ಪ್ರಮುಖವಾಗಿ ಕಂಡುಬರುವುದು ಸ್ನಾಯುಕಣ ಅಥವಾ ಕೋಶಗಳಲ್ಲಿ ಮತ್ತು ನರಕೋಶಗಳಲ್ಲಿ. ನರ ಅಂಗಕಟ್ಟಿನ ಕೋಶಗಳಿಗೆ ಇರುವ ಹೆಸರು ನ್ಯೂರಾನ್ಗಳು. ಪೆರಿಆಸ್ಟಿಯಮ್ ಎಂಬುದು ಇದರ ಪದರು. ಮೂಳೆಗಳು. ಹಿಂಜಸಂಧಿಗೆ ಉತ್ತಮ ಉದಾಹರಣೆ ಮಂಡಿ. ಸಮತೋಲನ ಆಹಾರ ಎಂದರೆ ಆಹಾರದಲ್ಲಿ ಇದು ಇರುವುದು ಪೋಷಕಾಂಶಗಳ ಸಮತೋಲನ ಮತ್ತು ಉಷ್ಣತೆಯ ಸಮತೋಲನ. 1 ಗ್ರಾಂ ಕೊಬ್ಬು ಇರುವುದು 9 ಕ್ಯಾಲೋರಿಗಳು. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವಯಸ್ಕ ತೆಗೆದುಕೊಳ್ಳಬೇಕಾದ ಪ್ರೋಟೀನ್ 1 ಕಿಲೋಗ್ರಾಂ ದೇಹದ ತೂಕಕ್ಕೆ 1 ಗ್ರಾಂ ಪ್ರೋಟೀನ್. ಆರೋಗ್ಯ ಶಿಕ್ಷಣದ ಮುಖ್ಯ ಗುರಿ ವ್ಯಕ್ತಿ ಮತ್ತು ಸಮುದಾಯ ಆರೋಗ್ಯ. ಏರ್ವೇ ಬ್ರೀದಿಂಗ್ ಮತ್ತು ಸರ್ಕ್ಯುಲೇಷನ್ ಎಂಬುದು ಸಂಬಂಧಪಟ್ಟಿರುವುದು ಇದಕ್ಕೆ. ಪ್ರಥಮ ಚಿಕಿತ್ಸೆಗೆ ಶಕ್ತಿಯ ವಿವಿಧ ರೂಪಗಳನ್ನು ಬೆಳೆಸಲು ಈ ವಿಧಾನ ಅತ್ಯುತ್ತಮವಾದದ್ದು. ವೈಟ್ ಟ್ರೈನಿಂಗ್. ಇದೀಗ ತಾನೇ ಮುಗಿದ ಬೀಜಿಂಗ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲನೇ ಬಂಗಾರದ ಪದಕ ಯಾರು ತಂದುಕೊಟ್ಟರೆಂದರೆ ಅಭಿನವ್ ಬಿಂದ್ರಾ. ನೆಲದಿಂದ ಟೇಬಲ್ ಟೆನ್ನಿಸ್. ಟೇಬಲ್ನ ಮೇಲ್ಮೈನ ಅಂದರೆ ಮೇಲ್ಭಾಗದ ಎತ್ತರದ ಅಳತೆ 76 ಸೆಂಟಿಮೀಟರ್. ಭಾರತದ ರಾಷ್ಟ್ರೀಯ ತ್ರಿವರ್ಣ ಧ್ವಜದಲ್ಲಿರುವ ಬಿಳಿ ಬಣ್ಣ ಏನು ಸೂಚಿಸುತ್ತದೆ ಅಂದರೆ ಶಾಂತಿ ಮತ್ತು ಸತ್ಯ. ಭಾರತದ ಪುರಾತನ ಯೋಗದೊಂದಿಗೆ ಸಂಯೋಜನೆಗೊಂಡಿರುವ ಹೆಸರು ಪತಂಜಲಿ. ಬಾಸ್ಕೆಟ್ಬಾಲ್ ಆಟದಲ್ಲಿನ ಬ್ಯಾಕ್ ಬೋರ್ಡ್ನ ಸುತ್ತಳತೆ 1.80 ಸೆಂಟಿಮೀಟರ್ನಿಂದ 1.05 ಸೆಂಟಿಮೀಟರ್. ಕಬಡ್ಡಿ ಆಟದಲ್ಲಿ ಬೋನಸ್ ಲೈನ್ ಅನ್ವಯಿಸಬೇಕಾದರೆ ಅಂಕಣದಲ್ಲಿ ಇರಬೇಕಾದ ಕಡಿಮೆ ಆಟಗಾರರ ಸಂಖ್ಯೆ 6. ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನನು ಬ್ಯಾಟಿನಿಂದ ಚೆಂಡನ್ನು ಹೊಡೆದ ನಂತರ ಚೆಂಡು ಪ್ಯಾಡಿನೊಳಗೆ ಕುಳಿತುಕೊಂಡರೆ ಅಥವಾ ಸಿಕ್ಕೊಂಡರೆ ಅದಕ್ಕೇನಂತ ಕರಿತೀವಿ ಅಂದರೆ ಡೆಡ್ ಬಾಲ್. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ. ಕಬಡ್ಡಿ ಆಟದಲ್ಲಿ ಬ್ಯಾಕ್ ಲೈನ್ ಕಮ್ ಬೋನಸ್ ಲೈನ್ ಅಂದರೆ ಕಬಡ್ಡಿ ಆಟದಲ್ಲಿ ಬಾಕ್ ಲೈನ್ ಟು ಬೋನಸ್ ಲೈನ್ ಆಗುವುದು ಯಾವಾಗ ಅಂತಂದರೆ ನಾಕೌಟ್ ಪಂದ್ಯಗಳಲ್ಲಿ ಟೈ ಆದಾಗ. WHO ಆರೋಗ್ಯದ ಪರಿಕಲ್ಪನೆ ಪರಿಪೂರ್ಣ ಆರೋಗ್ಯ. ಮುಂದಿನ ಸಮ್ಮರ್ ಒಲಿಂಪಿಕ್ ಕ್ರೀಡೆಗಳು ಯಾವುದರಲ್ಲಿ ನಡೀತವೆಂದರೆ ಲಂಡನ್ನಲ್ಲಿ. ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬಿರೋ ಸೇರಿಕೊಳ್ಳುವುದು ರಕ್ಷಣೆಯನ್ನು ಬಲಗೊಳಿಸಲು. ಎಲ್ಲ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇದರ ನಿಯಮಗಳ ಮಾರ್ಗದರ್ಶನದಲ್ಲಿ ನಡೀತಾವೆಂದರೆ AAF. ಖೋಖೋ ಆಟದಲ್ಲಿ ರಕ್ಷಣಾ ಆಟಗಾರ ತನ್ನ ದೇಹದ ಈ ಭಾಗದ ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡರೆ ಅವನನ್ನು ಆಟದ ಕ್ಷೇತ್ರದಿಂದ ಹೊರಗೆ ಎಂದು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಪಾದ ಅಥವಾ ಪಾದಗಳು. ಹಾಕಿ ಆಟದಲ್ಲಿ ಶೂಟಿಂಗ್ ಸರ್ಕಲ್ನ ಅಳತೆ ಎಷ್ಟಂದರೆ 16 ಗಜಗಳು. ಅಥ್ಲೆಟಿಕ್ಸ್ನಲ್ಲಿ ಡೆಕ್ಕತ್ಲಾನ್ ಸ್ಪರ್ಧೆಯಲ್ಲಿ ಎಷ್ಟು ಈವೆಂಟ್ಗಳಿರ್ತವೆ ಅಂದರೆ 10 ಆಟಗಳಿರ್ತವೆ. ಅದರಲ್ಲಿ 110 ಮೀಟರ್ಸ್ ಹರ್ಡಲ್ಸ್ನ ರೇಸ್ನಲ್ಲಿ ಒಂದು ಓಣಿಯಲ್ಲಿ ಎಷ್ಟು ಹರ್ಡಲ್ಸ್ಗಳಿರ್ತವೆ ಅಂದರೆ 10. ಭಾರತೀಯ ಸಂವಿಧಾನದ ಚಾಲ್ತಿಗೆ ಬಂದದ್ದು ಯಾವಾಗ? 26 ಜನವರಿ 1950. ಭಾರತದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಗಸ್ಟ್ 29 ಅಂತ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಟೇಬಲ್ ಮೇಲ್ಭಾಗದಿಂದ ನೆಟ್ ಇರುವ ಎತ್ತರ ಎಷ್ಟಂದರೆ 15.25 ಮೀಟರ್.
ಫುಟ್ಬಾಲ್ ಆಟದ ಮೈದಾನ ಯಾವ ಆಕಾರದಾಗ ಇರ್ತದೆ ಅಂದರೆ ರೆಕ್ಟ್ಯಾಂಗಲ್. NCC ಅಂದರೆ ನ್ಯಾಷನಲ್ ಕ್ಯಾಡೆಟ್ ಕೋರ್. RICE ಚಿಕಿತ್ಸೆ ಕೊಡುವುದು ಇದಕ್ಕೆ ಉಳುಕಿಗೆ ಅಂದರೆ ರೈಸ್ ಚಿಕಿತ್ಸೆ ಅಂತ ಕರೀತಾರೆ. ಅದಕ್ಕೆ ಪ್ರೋಟೀನ್ಗಳು ಮುಖ್ಯವಾಗಿ ಮಾಡಲ್ಪಟ್ಟಿರುವುದು ಅಮೈನೋ ಆಮ್ಲಗಳಿಂದ. ದೇಹದ ಮಧ್ಯಭಾಗದಿಂದ ತೋಳು ಪಕ್ಕಕ್ಕೆ ಚಲಿಸಿದಾಗ ಅಬ್ಡಕ್ಷನ್. ಬರ್ಫಿ ಪರೀಕ್ಷಣಗಳನ್ನು 10 ಸೆಕೆಂಡ್ಗಳವರೆಗೆ ಮಾಡಿದಾಗ ಅದು ಅಳೆಯುವುದು ಎಜಿಬಿಲಿಟಿಯನ್ನು. ಥೈರಾಯ್ಡ್ ಗ್ರಂಥಿಗಳಿರುವ ಭಾಗ ಕತ್ತು ಮತ್ತು ಶ್ವಾಸನಾಳ. ಎಡ್ರಿನಲ್ ಗ್ರಂಥಿಗಳಿರುವ ಭಾಗ ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ. ಹೃದಯದಿಂದ ಹೊರಹೋಗುವ ರಕ್ತದ ಪ್ರಮಾಣ, ಹೃದಯ ಬಡಿತ ಘನಮಾನ ಆಗುವುದು ಇದರಿಂದ. ಒಂದು ಅಂಕುಚನ ಮತ್ತೊಂದು ಸಂಕೋಚನ. ದೇಹದ ಮೆದುವಾದ ಅಂಗಕಟ್ಟಿನ ವೈಜ್ಞಾನಿಕ ನಿರ್ವಹಣೆಗಾಗಿ ಹೀಗೆನ್ನುತ್ತಾರೆ, ಅದಕ್ಕೆ ಅಂಗಮರ್ದನ ಅಂತೇಳಿ ಕರೀತಾರೆ. ಹೃದಯದಿಂದ ರಕ್ತವನ್ನು ಆರ್ಟಿಯೋಲ್ಸ್ ಅಂದರೆ ಸಣ್ಣ ಅಪಧಮನಿ ಮತ್ತು ಕೆಪಿಲರಿಸ್ ಅಂದರೆ ಲೋಮನಳಗಳಿಗೆ ಸಾಗಿಸುವ ರಕ್ತನಾಳಗಳಿಗೆ ಏನಂತ ಕರಿತೀವಿ? ಆರ್ಟಿರೀಸ್ ಅಂದರೆ ಅಪಧಮನಿ ಅಂತ ಅರ್ಥ. ಸ್ನಾಯುಗಳ ಸಂಕೋಚನಗೊಳ್ಳುವಿಕೆಗೆ ಕಾರಣವಾಗುವ ಸ್ನಾಯುಗಳು ಆ್ಯಕ್ಟಿನ್ ಮತ್ತು ಮಯೋಸಿನ್. ಬರಿಗಣ್ಣಿಗೆ ಕಾಣಿಸುವ ಮಾನವನ ರಚನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಗ್ರಾಸ್ ಅನಾಟೊಮಿ ಅಥವಾ ಎನಾಟೊಮಿ ಅಂತ ಕರೀತಾರೆ. ಅದಕ್ಕೆ 28 ತಂಡಗಳು ಇರುವ ಒಂದು ನಾಕೌಟ್ ಪಂದ್ಯದಲ್ಲಿ ಅಥವಾ ತಳುಕಿನಲ್ಲಿ ಕೊಡಬೇಕಾದ ಬೈಗಳು ಎಷ್ಟಂದರೆ 4. ಬುದ್ಧಿಮತ್ತೆ ಅಂದರೆ IQ ಅನ್ನು ಲೆಕ್ಕ ಹಾಕುವ ಸೂತ್ರ MA ಅಂದರೆ IQ MA/CA × 100. ಇದರಲ್ಲಿ 3 ಸೂತ್ರಗಳು ಬರ್ತವೆ, ಅದು ಟಾಪಿಕ್ ಹೇಳುವಾಗ ಹೇಳ್ತೀನಿ. ಪೆಕ್ಟೋರಾಲಿಸ್ ಮೇಜರ್ ಇರುವುದು ಎದೆಯ ಭಾಗದಲ್ಲಿ. C ಜೀವಸತ್ವದ ವೈಜ್ಞಾನಿಕ ಹೆಸರು ಆಸ್ಕಾರ್ಬಿಕ್ ಆ್ಯಸಿಡ್. ರೋಲ್ಯಾಂಡ್ ಗ್ಯಾರೋಸೋ ಎಂಬುದು ಸಂಬಂಧಪಟ್ಟಿರುವುದು ಟೆನ್ನಿಸ್. ಗ್ರ್ಯಾಂಡ್ ಸ್ಲಾಮ್ ಎಂಬ ಕ್ರೀಡಾ ಪದ ಸಂಯೋಜನೆಗೊಂಡಿರುವ ಇದು ಇದರ ಜೊತೆಗೆ ಅಂದರೆ ಟೆನ್ನಿಸ್. 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ ಇದರಲ್ಲಿ. ಟರ್ನ್ ವರೈನ್ ಚಳುವಳಿಯ ಜೊತೆ ಕೇಳಿಬರುವ ಹೆಸರು ಲುಡ್ವಿಗ್ ಜಾನ್. ಗ್ರೀಕರ ಕಾಲದಲ್ಲಿ ಪ್ಯಾಲೆಸ್ಟ್ರಾವನ್ನು ಇದಕ್ಕೆ ಉಪಯೋಗಿಸ್ತಾರೆ ಅಂದರೆ ಕುಸ್ತಿ, ಮುಷ್ಟಿಕಾಳಗ, ಜಿಮ್ನಾಸ್ಟಿಕ್. ಗ್ರೀಕರ ಪಾನ್ ಹೆಲೆನಿಕ್ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇದರ ಜೊತೆ ಬೆರೆಯುತ್ತವೆ. ಪೈಥಿಯಾನ್. ಮಾನವನಲ್ಲಿ XY ವರ್ಣತಂತುಗಳನ್ನು ಏನೆಂದು ಕರೆಯುತ್ತಾರೆ? ಲಿಂಗ ವರ್ಣತಂತುಗಳು. ಭಾರತದ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್. JCRನಲ್ಲಿ ಟೆಸ್ಟ್ C ಎಂಬುದು ಏನನ್ನು ಸೂಚಿಸುತ್ತದೆ ಅಂದರೆ ಚಿನ್ನಿಂಗ್. ಬರ್ಫಿ ಪರೀಕ್ಷಣವನ್ನು 30 ಸೆಕೆಂಡ್ಗಳಿಗೆ ಅಳೆಯುವುದು ಸ್ನಾಯು ಸಹಿಷ್ಣುತೆಯನ್ನು. ಶಟಲ್ ಬ್ಯಾಡ್ಮಿಂಟನ್ ಅಂಕಣದ ಅಳತೆ 44 ಅಡಿ × 20 ಅಡಿ. ಕ್ರಿಕೆಟ್ ಆಟದಲ್ಲಿ ಬೌಲಿಂಗ್ ವೇಗವನ್ನು ಅಳೆಯಲು ಉಪಯೋಗಿಸುವ ಸಾಧನ ಸ್ಟಕ್ಕರ್ ರಾಡರ್. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿ ಯಾವುದಾಗಿರುತ್ತದೆ ಅಂದರೆ ಪಾಯಿಂಟ್ ಸ್ಕೋರ್ ಮಾಡುವುದು. ಮನೋರಂಜನಾ ನಾಯಕತ್ವದ ತರಬೇತಿ ಶಿಬಿರವನ್ನು ಸಂಘಟಿಸಲು ಪ್ರಶಸ್ತವಾದ ಸೂಕ್ತವಾದ ಸ್ಥಳ ಯಾವುದಂದರೆ ನಗರದ ಹೊರಗಿನ ಪ್ರಶಾಂತವಾದ ರಮಣೀಯ ತಾಣಗಳು. ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸ್ತಾರೆ ಅಂದರೆ ನೀರು. ಪಾಲೋನ ಹೆಸರು ಸಂಬಂಧಿಸುವುದು ಕಂಡೀಷನಿಂಗ್ ಥಿಯರಿ. ಮ್ಯಾರಥಾನ್ ರೇಸ್ ಎಂಬುದು ಲಾಂಗ್ ಡಿಸ್ಟೆನ್ಸ್. ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಹೀಗೆ 2019ರಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂಥೇಳಿ ನಮಗೆ ಒಂಚೂರು ಐಡಿಯಾ ಬಂದಿದೆ. ಅದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ಪ್ರಶ್ನೆ ಪತ್ರಿಕೆ ಅಧ್ಯಯನ ಮಾಡುವುದು ಸೂಕ್ತ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.